ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿವೃತ್ತರಿಲ್ಲ. ಜೊತೆಗೆ ನಾವು ಯಾವುದೇ ತರಬೇತಿಯನ್ನು ಮಾಡದೇ ಕೆಲಸಕ್ಕೆ ಸೇರ್ತಿತ್ತು. ನಿಮಗೆ ಗೊತ್ತಿದೆ, ಸರ್ಕಾರ ಯಾವುದೇ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳುವ TCH ಪ್ರಾಥಮಿಕ ಶಾಲೆಗೆ ಅವಶ್ಯಕತೆ ಇದೆ ಅಂತ ಗೊತ್ತಿದೆ ನಿಮಗೆ. ಹಾಗೆಯೇ ಹೈಸ್ಕೂಲ್ಗೆ ಪ್ರೌಢಶಾಲಾ ಶಿಕ್ಷಕರಿಗೆ B.Ed ಮಾಡಬೇಕು ಅಂತ ಇದೆ. ಆದರೆ ಇದೊಂದು ವಿಶೇಷ ಆಯ್ಕೆ ಪ್ರಕ್ರಿಯೆ. ಇದು 1974ರಿಂದ 86ರವರೆಗೆ ವಿಶೇಷ ಆಯ್ಕೆ ಪ್ರಕ್ರಿಯೆ ಇದು, ಸ್ಪೆಷಲ್ ಸ್ಕೀಮ್ ಅಂತ. ಇದು ಓನ್ಲಿ ಫಾರ್ ಪ್ಯೂರ್ಲಿ SC ST ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಸಲ್ಮಾನರು, ಈ ಥರ ಹಿಂದುಳಿದವರಿಗೆ ಆಯ್ಕೆ ಮಾಡಿದಂಥ ಒಂದು ಸಂದರ್ಭ ಇದು. ಆಯ್ಕೆ ಮಾಡುವಾಗ ಯಾವುದೇ ನಿರ್ಬಂಧ ಹಾಕಿರಲಿಲ್ಲ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಆಯ್ಕೆ ಮಾಡುವಾಗ ಯಾವುದೇ ನಿರ್ಬಂಧ ಇಲ್ಲ. ಅಂದರೆ ನೀವು TCH ಮಾಡಿರ್ಬೇಕು, B.Ed ಮಾಡಬೇಕು, ಯಾವುದೇ ನಿರ್ಬಂಧ ಇರಲಿಲ್ಲ. ನಾವೇನು ಮಾಡ್ತಾ ಇದ್ವಿ, ನಾವು SLC BSc ಓದ್ತಾ ಇತ್ತು. ಅಲ್ಲಿ ಕಾಲ ಆದಾಗ ಎಲ್ಲರೂ ಶಿಕ್ಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಆಯ್ಕೆ ಆಗ್ಬಿಟ್ವಿ. ಎಲ್ಲರೂ ಆಯ್ಕೆ ಆಗ್ಬಿಟ್ವಿ. ಬಟ್ ಯಾರೂ TCH ತರಬೇತಿ ಮಾಡಿರಲಿಲ್ಲ. ಯಾಕೆಂದರೆ ಮೊದಲೇ ಅವರು ಯಾವುದೇ ನಿರ್ಬಂಧ ಏನಿರಲಿಲ್ಲ. ಹಾಗಾಗಿ ನಾವು ಆಗ್ತೀವಿ, ಎಲ್ರಿಗೂ ಕಾಮನ್ ಆಗಿದೆ ಅಂತ. ಹಾಗೆ ಕೆಲಸಕ್ಕೆ ಸೇರಿದ ನಂತರ ಬರ್ತಾ ಆಮೇಲೆ ನಮಗೆ ಗೊತ್ತಾಯ್ತು, ಇದೇನು ಇಲಾಖೆಯಲ್ಲಿ ತರಬೇತಿ ಪಡೆದು TCH ಪಡೆದು ಕೆಲಸಕ್ಕೆ ಸೇರಿದಂಥವ್ರಿಗೂ ನಮಗೂ ವೇತನದಲ್ಲಿ ವ್ಯತ್ಯಾಸ ಕಂಡು ನಮಗೆ ಗೊತ್ತಾಯ್ತು ಐಡಿಯಾಸು. ಸರಿ, ಯಾಕೆ ಈಗ ಮಾಡ್ತಾ ಇದ್ದೀರಾ? ಆಯ್ಕೆ ಮಾಡ್ಕೊಳ್ಳುವಾಗ ಯಾವುದೇ ನಿರ್ಬಂಧ ಇರಲಿಲ್ಲ, ಆದೇಶ ಆಯಿತು, ಅದರಂತೆ ನಾವು ವಿಶೇಷ ಪ್ರಕರಣದಲ್ಲಿ ಆಯ್ಕೆ ಆಗ್ತೀವಿ. ಇಲ್ಲ ಇದು ಅನ್ಟ್ರೈಡ್ ಆ್ಯಂಡ್ ಟ್ರೈಡ್ ಕೇಸ್. ಇದು ಅವರು ತರಬೇತಿ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿಲ್ಲ ಅಂದರು, ಅದು ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಆಯ್ಕೆ ಮಾಡ್ಕೋವಾಗ ಯಾರು ಕೇಳಿದ್ರು, ಹಾಗಾಗಿ ನಮಗೆ ಗೊತ್ತಿರಲಿಲ್ಲ. ಅಂದರೆ ನಾವು ಹೀಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಗ 92ನೇ ಇಸ್ವಿಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಒಂದು ಆದೇಶವಾಗುತ್ತೆ. 20 ವರ್ಷಗಳ ಕಾಲ ಯಾರು ಸತತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರೋ ಅಂಥವರಿಗೆ ಗ್ರೇಡ್ ಫಸ್ಟ್ ಅವ್ರನ್ನ ಬರೀ ಕೇವಲ BA BSc ಮೇಲೆ ಮಾತ್ರ ಆಯ್ಕೆ ಮಾಡ್ಕೊಂಡಿರ್ತಾರೆ, B.Ed ಮಾಡ್ಕೊಂಡಿರೋದಿಲ್ಲ ಹೈಸ್ಕೂಲ್ನವರು. ಅದು ಆದೇಶ ಆದಾಗ ನಾವು ಎಚ್ಚೆತ್ಕೊಂಡ್ವಿ. ಹೈಸ್ಕೂಲ್ನವರು ಬರೀ BA BSc ಮಾಡಿಕೊಂಡು ಪ್ರೌಢಶಾಲಾ ಶಿಕ್ಷಕರಾಗಿ ಅವರಿಗೆ A ಕೊಟ್ಟರು, B.Ed ಗ್ರೇಡ್ ಕೊಟ್ಟರು, ತರಬೇತಿ ಮಾಡ್ಕೊಂಡಿರಲ್ಲ. ನಮಗೆ ತರಬೇತಿ ರಹಿತರ ಸೇರ್ಕೊಟ್ಟಿವಿ ನಾವು. ಆದರೂ ಸಹ ನಮಗೆ ಟ್ರೈನ್ ಸ್ಕೇಲ್ ಅಂದರೆ ತರಬೇತಿ ಪಡೆದವರ ಒಂದು ವೇತನ ಶ್ರೇಣಿಯಲ್ಲಿ ವೇತನವನ್ನು ಯಾಕೆ ನಿಗದಿಪಡಿಸಿಲ್ಲ ಅಂತ ನಮ್ಮ ಪ್ರಶ್ನೆ. ಆವಾಗ ನಾವೇನು ಮಾಡ್ತೀವಿ, ಸರ್ಕಾರಕ್ಕೆ ಮನವಿ ಕೊಟ್ಟಿವಿ ಇಲಾಖೆಗೆ. ಆಗ ಸರ್ಕಾರ ನಾವು ಅರ್ಜಿ ಸಮಿತಿಗೆ ಅರ್ಜಿ ಹಾಕ್ತೀವಿ, ನಮ್ಮ ಇಲಾಖೆಯಿಂದ ನಮ್ಮ ಶಿಕ್ಷಕರಿಂದ ಒಂದು ಸಂಘ ಪಡ್ಕೊಂಡು. ಆಗ ಸರ್ಕಾರ ಅದನ್ನು ಮನಗಂಡು ಒಂದು ಸಮಿತಿಯನ್ನು ರಚಿಸುತ್ತೆ. ಹೈಸ್ಕೂಲ್ಗೆ ಪ್ರೌಢಶಾಲಾ ಶಿಕ್ಷಕರಾಗಿ ಗ್ರೇಡ್ 1ರಿಂದ ಗ್ರೇಡ್ 2ರಿಂದ ಗ್ರೇಡ್ 2ಗೆ ಪ್ರಮೋಷನ್ ಕೊಟ್ಟರು. ಇವ್ರಿಗೆ ಯಾಕೆ ಕೊಡಬಾರ್ದು? ತರಬೇತಿ ಪಡೆದ ಶಿಕ್ಷಕರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಇವ್ರಿಗೆ ವೇತನ ಶ್ರೇಣಿಯಲ್ಲಿ ವೇತನವನ್ನು ನಿಗದಿಪಡಿಸಬಾರ್ದು ಅವರಾಗಿ ಅನ್ನೋ ಪ್ರಶ್ನೆ ಬರುತ್ತೆ. ಆವಾಗ ಒಂದು ಇಲಾಖಾ ಅಧಿಕಾರಿಗಳ ಸಂಗಡ ಒಂದು ಇದು ಸಮಿತಿಯನ್ನು ರಚಿಸುತ್ತೆ. ಹೈಸ್ಕೂಲ್ಗೆ ಹೇಗೆ ಆದೇಶ ಮಾಡುತ್ತೋ ವಿಶೇಷ ಪ್ರಕರಣ ಅಂತ, ಇದಕ್ಕೊಂದು ವರದಿ ಕೊಡಿ ಒಂದು ತಿಂಗಳೊಳಗೆ ಅಂತ ಇಲಾಖಾ ಅಧಿಕಾರಿಗಳು ವರದಿಯನ್ನು. ಭಾಗವಾಗಿ ನಾನು ಪ್ರಾಥಮಿಕ ಶಾಲಾ ತರಬೇತಿ ರಹಿತ ಶಿಕ್ಷಕರ ಸಂಬಂಧಪಟ್ಟ ಹಾಗೆ ಮಾತ್ರ ನಾನು ಮಾತಾಡ್ತೀನಿ. 1967ರ ನೇಮಕಾತಿ ನಿಯಮದ ಆಧಾರದ ಮೇಲೆ ನಮಗೆ 1974ರಿಂದ 1986 ಈ ವರ್ಷಗಳ ಹಂತದಲ್ಲಿ ನಮಗೆ ನೇಮಕಾತಿಯನ್ನು ತರಬೇತಿ ರಹಿತ ಶಿಕ್ಷಕರಾಗಿರ್ಬೋದು ಅಥವಾ ತರಬೇತಿ ಹೊಂದಿರತಕ್ಕಂಥ ಶಿಕ್ಷಕರಾಗಿರ್ಬೋದು, ಇಬ್ಬರನ್ನೂ ಕೂಡ ತರಬೇತಿ ಹೊಂದಿರತಕ್ಕಂಥವರನ್ನ SSLC ಮತ್ತು TCH, ತರಬೇತಿ ಹೊಂದದೇ ಇರತಕ್ಕಂಥವರನ್ನ ಕೇವಲ SSLC, ಈ ಒಂದು ವಿದ್ಯಾ ಅರ್ಹತೆಗಳ ಮೇಲೆ ನಮ್ಮನ್ನ 86ರವರೆಗೂ ನೇಮಕ ಮಾಡಿಕೊಂಡ್ರು ಸರ್. ನಮ್ಮ ಜೊತೆಯಲ್ಲಿ ನಾವೆಲ್ಲರೂ ಸೇರಿ, ಅಂದ್ರೆ ತರಬೇತಿ ಹೊಂದಿರತಕ್ಕಂಥವ್ರು, ತರಬೇತಿ ಹೊಂದೇ ಇರತಕ್ಕಂಥವ್ರು ಎಲ್ಲರೂ ಕೂಡ ನಾವು ಕೆಲಸಕ್ಕೆ ಸೇರಿದಾಗಿಂದ ನಿವೃತ್ತಿಯ ಹೊಂದುವವರೆಗೂ ಈಗಾಗಲೇ ಇಲಾಖೆಯಲ್ಲಿ ಇರ್ತಕ್ಕಂಥ ತರಬೇತಿ ಹೊಂದಿದ ಶಿಕ್ಷಕರು ಏನೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು, ಸರ್ಕಾರಿ ಕೆಲಸ,
ನಮ್ಮ ಕೆಲಸ ಅಂದರೆ ನಮ್ಮ ಪ್ರಾಥಮಿಕ ಬೋಧನೆ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರದಿಂದ ನಾವು ಕೊಡ್ತಕ್ಕಂಥ ಮತದಾನದ ಒಂದು ಕೆಲಸ ಆಗಿರ್ಬೋದು, ಜನಗಣತಿ ಕೆಲಸ ಆಗಿರ್ಬೋದು, ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಒಟ್ಟೊಟ್ಟಾಗಿ ಯಶಸ್ವಿಗೊಳಿಸಿದ್ದೀವಿ ಸರ್. ಈಗ ನಮಗೆ ನಾವು ತರಬೇತಿ ರಹಿತರಾಗಿ ಸೇರಿಕೊಂಡು ಈಗಾಗಲೇ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗಿದ್ದೀವಿ ಅಂತ ತಮ್ಮ ಗಮನಕ್ಕೆ ತಂದೆ ನಾನು. ಇಲ್ಲಿ ಏನಾಯ್ತು ಅಂತಂದ್ರೆ 2003ರಲ್ಲಿ ನಮಗೆ ತರಬೇತಿಗೆ ಕಳಿಸ್ಕೊಟ್ರು ಸರ್. CCBC ತರಬೇತಿ ಅಂತ ಕಳಿಸ್ಕೊಟ್ರು. ಅದು ಹೇಗೆ ಅಂದ್ರೆ ಕೇವಲ ದಸರಾ ರಜಾ ಮತ್ತು ಬೇಸಿಗೆ ರಜೆಗಳ ಅವಧಿಯಲ್ಲಿ ನಾವು ತರಗತಿಗೆ ಹೋಗಬೇಕಾಗಿತ್ತು. ತರಗತಿನಲ್ಲಿ ಭಾಗವಹಿಸಿ ಆಯಾ ವರ್ಷದ ಪರೀಕ್ಷೆಯನ್ನು ನಾವು ಬರೀಬೇಕಾಗಿತ್ತು ಸರ್. ನಾವು ಯಾರ ಜೊತೆ ಪರೀಕ್ಷೆ ಬರೀಬೇಕಾಗಿತ್ತು ಅಂತಂದ್ರೆ ಆಗ ನಮ್ಮ ಜೊತೆನಲ್ಲಿ ನಮ್ಮನ್ನೇನು CCBC ತರಬೇತಿಗೆ ಹಾಕಿದ್ರಲ್ಲ, ವರ್ಷ ಪೂರ್ತಿ ಓದ್ತಕ್ಕಂಥ ಮಕ್ಕಳಿದ್ರಲ್ಲ, ಆ ಮಕ್ಕಳ ಜೊತೆಯಲ್ಲಿ ನಾವು ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗೆ ನಾವು ಉತ್ತರ ಬರೀಬೇಕಾಗಿತ್ತು ಸರ್. ನಾವು ಕೇವಲ 45 ದಿವಸ, ಮೊದಲನೇ ವರ್ಷ 45 ದಿನ, ಎರಡನೇ ವರ್ಷದಲ್ಲಿ 45 ದಿನ, ಕೇವಲ 45-40 ದಿವಸದಲ್ಲಿ ನಾವು ಏನು ಕಲೀಲಿಕ್ಕಾಗತ್ತೆ. ಮತ್ತೆ ಆ ಹುಡುಗರೆಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳ ಸಮಾನದ ಮಕ್ಕಳವರು, ಅವ್ರ ಜೊತೆಯಲ್ಲಿ ನಾವು ಪರೀಕ್ಷೆ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನಮಗೆ. ಹಾಗಾಗಿ ನಾವು ಕೆಲವರು ಪಾಸ್ ಆದ್ವಿ ಸರ್, ಕೆಲವರು ಫೇಲ್ ಆಗಿ ಉಳ್ಕೊಂಡ್ರು ಸರ್. ಫೇಲ್ ಆಗಿರ್ತಕ್ಕಂಥವ್ರನ್ನೆಲ್ಲ ಇವರು ತರಬೇತಿ ರಹಿತ ಶಿಕ್ಷಕರು ಅಂತ ಸರ್ಕಾರ ಗುರುತಿಸ್ತು. ಆ ಸಂದರ್ಭದಲ್ಲಿ ನಾವು ತರಬೇತಿ ಹೊಂದಿರ್ತಕ್ಕಂಥವ್ರಿಗೂ ತರಬೇತಿ ಹೊಂದದೇ ಇರತಕ್ಕಂಥವ್ರಿಗೂ ಇರ್ತಕ್ಕಂಥ ವೇತನ ವ್ಯತ್ಯಾಸವನ್ನು ನಾವು ಲೆಕ್ಕಾಚಾರ ಹಾಕಿದಾಗ ಸುಮಾರು 2, 3, 4, 5, 6 ಇಂಕ್ರಿಮೆಂಟ್ಗಳು ನಮಗೂ ಅವರು ವ್ಯತ್ಯಾಸ ಕಂಡು ಬಂತು. ಇದನ್ನು ನಾವು ಸರ್ಕಾರದ ಗಮನಕ್ಕೆ ತಗೊಂಡ್ಬಂದ್ವಿ. ಸರ್ಕಾರ ಏನು ಮಾಡ್ತು, ಆಗ 2008ರಲ್ಲಿ ಒಂದು ಅರ್ಜಿ ಸಮಿತಿ ಅಂತಕ್ಕಂಥ ಸಮಿತಿಯನ್ನು ತುರ್ತಾಗಿ ರಚನೆ ಮಾಡಿ ನಮ್ಮ ಕುಂದುಕೊರತೆಗಳನ್ನು ವಿಚಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಿತು ಸರ್. ಆಗಿನ ಸಂದರ್ಭದಲ್ಲಿ ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಆಯುಕ್ತರು ಮತ್ತು ಉಪ ಕಾರ್ಯದರ್ಶಿಗಳು ಮತ್ತು ಪ್ರೌಢಶಾಲಾ ಶಿಕ್ಷಕ ವೃಂದದ ಆಯುಕ್ತ ಕಚೇರಿಯ ಸದಸ್ಯರುಗಳು, ನಿರ್ದೇಶಕರುಗಳು, ಹಾಗೇನೆ ಸಮಿತಿಯಲ್ಲಿ ಮುಖ್ಯವಾಗಿ ಹಾಜರಿದ್ದಂಥ ಮುಖ್ಯಸ್ಥರುಗಳಲ್ಲಿ ಸನ್ಮಾನ್ಯ MLC ಆಗಿದ್ದಂಥ ಸನ್ಮಾನ್ಯ ಪುಟ್ಟಣ್ಣವರು, ಸನ್ಮಾನ್ಯ ಪ್ರತಾಪಚಂದ್ರ ಶೆಟ್ಟಿರವರು, ಸನ್ಮಾನ್ಯ ಶ್ರೀ ಮದಿತಿಬ್ಬೇಗೌಡರು ಮತ್ತು ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣರವರು, ಇತರೆ ಮತ್ತು ವಿಧಾನ ಪರಿಷತ್ನ ಅಧಿಕಾರಿಗಳು ಎಲ್ಲರೂ ಕೂಡ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಭಾಗವಹಿಸಿ ಸರ್ಕಾರದ ಅಧಿಕಾರಿಗಳು ಮತ್ತು ಸಮಿತಿಯ ಸದಸ್ಯರು ಎಲ್ಲರೂ ಸೇರಿ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ನಮಗೆ ಸರ್ಕಾರ 20/1/2011 ದಿನ ಒಂದು ಸರ್ಕಾರದ ಆದೇಶವನ್ನು ಹೊರಡಿಸಿತು ಸರ್. ಆಯುಕ್ತರ ಕಚೇರಿಯಿಂದ ಆ ಒಂದು ಆದೇಶ ಹೊರಡಿತು. ಅದರಲ್ಲಿ ಅವ್ರು ತೀರ್ಮಾನ ತಗೊಂಡಂಥದ್ದು ಯಾವ್ಯಾವ ಪ್ರಾಥಮಿಕ ಶಾಲಾ ಶಿಕ್ಷಕರು ತರಬೇತಿ ಆಗದೇ ಇರತಕ್ಕಂಥ ಶಿಕ್ಷಕರು ಯಾರ್ಯಾರು ಇದ್ದೀರಾ ಇವರಿಗೆ 15 ವರ್ಷ ನಿರಂತರವಾದಂಥ ಒಂದು ಸೇವೆಯನ್ನು ಸಲ್ಲಿಸಿರಬೇಕು. ಮತ್ತೆ ಇವರಿಗೆಲ್ಲರಿಗೂ 50 ವರ್ಷ ದಾಟಿರಬೇಕು. ಇಂಥ ಶಿಕ್ಷಕರಿಗೆ ಇನ್ನು ಮುಂದೆ ತರಬೇತಿ ಅಗತ್ಯ ಇಲ್ಲ, ಇವರ ಸೇವಾ ಅನುಭವವೇ ತರಬೇತಿ ಪಡೆದಂತೆ ಅಂತ ಹೇಳಿ ನಮಗೆ ಮುಂದುವರ್ಸ್ಕೊಂಡು ಬಂದರು ಸರ್. ಆಗ ತರಬೇತಿ ರಹಿತ ಶಿಕ್ಷಕರಿಗೆ ತರಬೇತಿ ಹೊಂದಿದ ಶಿಕ್ಷಕರ ವೇತನ ಶ್ರೇಣಿಯನ್ನು ನಿಗದಿ ಮಾಡಿ ನಿಯಮ 43ರಲ್ಲಿ ಆದೇಶವನ್ನು ಮಾಡಿಕೊಟ್ರು ಸರ್. ಆ ನಿಯಮ 43 ಇವತ್ತಿಗೂ ಕೂಡ ನಮಗೆ ಬಹಳ ದೊಡ್ಡ ತೊಡಕಾಗಿದೆ. ಆ 43ನೇ ನಿಯಮವನ್ನು ನಾವು ಕೇಳಿದವರಲ್ಲ, ಯಾರು ಹಾಕಿದ್ರು ಅಂತಕ್ಕಂಥ ಆಗಿನ FD-ನವ್ರು ಹಾಕ್ತಕ್ಕಂಥದ್ದು ಅಂತ ನಾನು ಸಾಮಾನ್ಯವಾಗಿ ಅಂದ್ಕೊಂಡಿದ್ದೀನಿ ಸರ್. FD ಇಲಾಖೆಯವರು ಆ ನಿಯಮ 43ಅನ್ನು ಹಾಕಿ ಕೊಟ್ಟಿರ್ತಾರೆ. ಅದು ಜಾರಿಯಾಗಿದೆ. ತದನಂತರ ಸುಮಾರು ವರ್ಷಗಳ ಕಾಲ ನಾವು ಸರ್ಕಾರದಲ್ಲಿ ಹೋರಾಟ ಮಾಡ್ತಾ ನಾವು ಪರಿಶಿಷ್ಟ ಜಾತಿ ಆಯೋಗಕ್ಕೂ ಹೋಗಿದ್ವಿ. ಅಲ್ಲಿನ ಏನು ಮಾಡಿದ್ರು, ಮುಂದೆ 2014ರಲ್ಲಿ ಯಾರ್ಯಾರು ತರಬೇತಿ ಹೊಂದದೇ ಇರತಕ್ಕಂಥ ಶಿಕ್ಷಕರು ಮತ್ತು CCBC ಪಡೆದು ಸೌಲಭ್ಯವನ್ನು ಪಡೆಯದೇ ಇರತಕ್ಕಂಥ ಶಿಕ್ಷಕರು ಇವರಿಗೆಲ್ಲರಿಗೂ ಸೌಲಭ್ಯ ಕೊಟ್ಟರು. ಅದರಲ್ಲಿ ಮತ್ತೆ ಒಂದು 20-25% ಇವತ್ತರೆಗೂ ಕೂಡ ತರಬೇತಿ ಆಗಿರ್ತಕ್ಕಂಥ CCBC ತರಬೇತಿ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಇವತ್ತರೆಗೂ ಕೂಡ ಯಾವುದೇ ಬೆನಿಫಿಟ್ ಕೊಟ್ಟಿಲ್ಲ ಸರ್. ಇದೆಲ್ಲ ವ್ಯತ್ಯಾಸಗಳನ್ನು ನಾವು ಸರ್ಕಾರದ ಗಮನಕ್ಕೆ ತಂದಾಗ ಆವತ್ತಿಂದ 2011ರಿಂದ ಇವತ್ತರೆಗೂ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ. ಒಂದೊಂದು ಕಚೇರಿನಲ್ಲಿ ಹೋದ್ರೆ, ಒಂದೊಂದು ಭಾಗಕ್ಕೆ ಹೋದ್ರೆ ನಮ್ಮ ಅರ್ಜಿ ತಿಂಗಳಾನುಗಟ್ಟಲೆ ಕೊಡೀತಾ ಇರ್ತಿದೆ ಸರ್. ಬರಬೇಕಾಗಿರ್ತಕ್ಕಂಥದ್ದು ನಾವೇನು ತರಬೇತಿಯನ್ನ ಪಡೆದು ನಾವು ಕೆಲಸಕ್ಕೆ ಸೇರುವಂತ ಸಂದರ್ಭದಲ್ಲಿ ತರಬೇತಿ ಹೊಂದಿದವರು ಇದ್ರಲ್ಲ ಸರ್,
ಅವ್ರಿಗೆ ಏನು ನೀವು ಫಿಕ್ಸೇಷನ್ ಮಾಡಿದ್ದೀರಾ, ಆ ಫಿಕ್ಸೇಷನ್ ಆದಾದ್ಮೇಲೆ ನಮ್ಗೆ 2011ರಲ್ಲಿ ಸರ್ಕಾರ ಈ ಆದೇಶವನ್ನು ಹೊರಡಿಸಿದ್ದು. ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಗೆ ಅಲ್ಲಿಂದ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ಸರ್ಕಾರದ ಏನು ಆದೇಶ ಆಯಿತು 2011ನೇ ದಿನ, ಆವತ್ತು ನೀವೇನು ನಮಗೆ ಸವಲತ್ತನ್ನು ಕೊಡಬೇಕು ಅಂತ ಸರ್ಕಾರದ ಗಮನ ಅದರ ಕಡೆ ಇತ್ತು, ಸರ್ಕಾರದ ಉದ್ದೇಶ ಆಗಿತ್ತು ಅದು. ಅದರಂತೆ ನಾವು ಆ ಆದೇಶದ ದಿನಾಂಕದಿಂದ ಹಿಡಿದು ನಾವು ನಿವೃತ್ತಿ ಆಗುವ ದಿನಾಂಕದವರು ನಮಗೆ ಕೊಟ್ಟಿದ್ದಾರೆ ಸರ್. ನಾವೆಲ್ಲರೂ ತಗೊಂಡಿದ್ದೀವಿ, ಅದರ 20-25% ತಗೊಂಡಿಲ್ಲ. ತದನಂತರ ಕೊಟ್ಟಿರ್ತಕ್ಕಂಥ ಕೆಲವರ ಶಿಕ್ಷಕರ ಹಣವನ್ನು ವಾಪಸ್ ಪಡ್ಕೊಂಡ್ರು. ಯಾಕೆ ಅಂದರೆ ಅದನ್ನ ಹೆಚ್ಚುವರಿ ಅಂತ ತೋರಿಸ್ಬಿಟ್ರು ಅವರು. ಆ ಹೆಚ್ಚುವರಿ ಅಂತ ಹಣವನ್ನ ನಮ್ಮ ಶಿಕ್ಷಕರ DCRG ಸಂಬಳದಲ್ಲಿ ಮತ್ತೆ ಲೀವ್ ಸರೆಂಡರ್ ಅಂತ ಕೊಡ್ತಾರೆ ಸರ್. ಅದರಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಅಲ್ಲಿ ಈ ಬಾಬತ್ತುಗಳಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನ ಸರ್ಕಾರದವರು ಕಟಾವು ಮಾಡಿದ್ದಾರೆ. ಆ ಕಟಾವು ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ನೋಟಿಸ್ ಹೋಗಿತ್ತೋ ಅವ್ರು ಮಾತ್ರ ಕೋರ್ಟ್ಗೆ ಹೋಗಿದ್ದಾರೆ. ಉಳಿದಂತೆ ನಾವು ಯಾರು ಕೋರ್ಟ್ಗೆ ಹೋಗಿಲ್ಲ, ನಮ್ಗೆ ಯಾವುದೇ ರೀತಿಯಾದಂಥ ನೋಟಿಸ್ ಬಂದಿಲ್ಲ ಸರ್. ಯಾಕೆ ಹೋಗಿಲ್ಲ ಕೋರ್ಟ್ಗೆ ಸರ್? ನಮಗೆ ನೋಟಿಸ್ ಬಂದಿಲ್ಲ. ನಮಗೆ ನೋಟಿಸ್ ಬಂದಿದ್ರೆ ನಾವು ಹೋಗ್ಲಿಕ್ಕೆ ಒಂದು ಅವಕಾಶ ಇತ್ತು. ತಕ್ಷಣಕ್ಕೆ ಏನು ಮಾಡಿದ್ರು, ಆ ಬೀಸೋದನ್ನೇ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕೆಲವರು ಯಾರ್ಯಾರ ಸಂಬಳದಲ್ಲಿ ಹಣ ಕಟಾವು ಆಗಿತ್ತೋ ಅವ್ರು ಮಾತ್ರ ಕೋರ್ಟ್ಗೆ ಹೋದ್ರು ಸರ್. ನಮ್ಗೆ ಯಾವುದು ನೋಟಿಸ್ ಬಂದಿರಲಿಲ್ಲ, ನಾವು ಕೋರ್ಟ್ಗೆ ಹೋಗ್ಲಿಲ್ಲ ಸರ್. ನಮ್ಗೆ ಏನು ಮಾಡಿದ್ರು, ನಾವು ನಿವೃತ್ತಿ ಆದಂಥ ದಿನಾಂಕದ ಮುಂದಿನ ದಿನಾಂಕದಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ಕೊಟ್ಟಿರ್ತಕ್ಕಂಥ ನಿವೃತ್ತಿ ವೇತನ ಸೌಲಭ್ಯವನ್ನು ತಡೆ ಹಿಡಿದುಕೊಟ್ರು ಸರ್. ಅದನ್ನ ಪಡ್ಕೊಳ್ಬೇಕು ಅಂತಲೇ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಿರಂತರವಾಗಿ 15 ವರ್ಷ ನಾವು ಓಡಾಡ್ತಾ ಇದ್ದೀವಿ. ನಾವು ಅದನ್ನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಕೋರ್ಟಲ್ಲಿ ಏನಾದ್ರು ಕೇಸ್ ಹಾಕಿದ್ದೀರಾ ಸರ್? ಕೋರ್ಟ್ ನಾವು ಹಾಕಲಿಲ್ಲ. ಯಾರು ಕಟಾವು ಹೋಗಿದ್ರು, ಕಟಾವು ಏನಿದ್ದೀವಿ ಇದರಲ್ಲಿ ಸುಮಾರು ಒಂದು 300ವರೆಗೂ ಅಂದಾಜು ಸರ್. ನಿಖರವಾದಂಥ ಅಂಕಿಅಂಶ ಅಲ್ಲ ಇದು. ಒಂದು 300 ಒಳಗಡೆ AG ಅವರೇ ಸೊಪ್ರೇಟ್ ಅವರೇ ಮಾಡಿದ್ದಾರೆ. ಇನ್ನು ಕೆಲವರು ನಾವೆಲ್ಲ ವಿಚಾರಣೆ ಮಾಡಲಾಗಿ ನಮಗೆ ಇದಾದ್ರೆ 43ನೇ ನಿಯಮ ತೊಡಗಿದೆ. ಈಗ ನೀವು ಈ ಪ್ರಕರಣವನ್ನ ಇಲಾಖೆಯಲ್ಲಿ ಗಮನಕ್ಕೆ ತಂದು ವಿಶೇಷ ಪ್ರಕರಣ ಅಂತ ನೀವು ಮಾಡಿಸ್ಕೊಂಡು ಬಂದ್ರೆ ನಾವು ಕೊಡ್ತೀವಿ ಅಂತಕ್ಕಂಥ ಓರಲ್ ಅಲ್ಲಿ ಹೇಳಿದ್ದಾರೆ ಸರ್. ಬಾಯಿ ಮಾತಲ್ಲಿ ಹೇಳಿದ್ದಾರೆ, ಇಲಾಖೆಯವರೇ ನಮ್ಗೇನು ಅರ್ಜಿ ಇದು ಕೊಟ್ಟಿಲ್ಲ, ಲೆಟರ್ ಕೊಟ್ಟಿಲ್ಲ, ಏನಿಲ್ಲ. ನೀವು ಪ್ರಕರಣವನ್ನು ವಿಶೇಷ ಪ್ರಕರಣ ಅಂತ ಮಾಡಿಸ್ಕೊಂಡು ಬನ್ನಿ, ನಾವು ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಸರ್ಕಾರಕ್ಕೆ ಏನ್ ಕೇಳ್ತೀವಿ ಸರ್? ಸರ್ಕಾರ 21/11 ಆದೇಶ ಮಾಡ್ತು, ಇವರಿಗೂ ಸಹ ಟೈಮ್ ಸ್ಕೇಲ್ ಅನ್ನ ವೇತನ ಶ್ರೇಣಿಗೆ ವೇತನವನ್ನು ನಿಗದಿಪಡಿಸಿ ಅಂತ ನಾವು ಅದನ್ನ ಕೇಳ್ತಾ ಇದ್ದೀವಿ. ಆದ್ರೆ ಅವರು ನಾವು BO ಪ್ರಾಧಿಕಾರದಿಂದ ಮಾಡಿ ಕಳಿಸಿದ್ರೆ ಬರೀ ಶ್ರೇಣಿ ನಿಮಗೆ ಬರೋದು ಅಂತ ಹೇಳ್ತಿದ್ದಾರೆ. ನಾವು ಹೈಸ್ಕೂಲ್ಗೆ ಹ್ಯಾಕ್ ಕೊಟ್ವಿ, ವೇತನ ಶ್ರೇಣಿಯಲ್ಲಿ ವೇತನವನ್ನು ನಿಗದಿಪಡಿಸಿ ಯಾವುದೇ ನಿಯಮ ಅವ್ರಿಗೆ ಹಾಕಲಿಲ್ಲ 43. ನಮ್ಗೆ ಯಾಕೆ ಈ KCSR ನಿಯಮ 43 ತರ್ತಾ ಇದ್ದೀರಾ? ಅವ್ರಿಗೆ ಯಾಕೆ ತರಲಿಲ್ಲ? ಅವ್ರಿಗೆ ನಮ್ಮ ಪ್ರಶ್ನೆ. ಅವ್ರು ಗ್ರೇಡ್ 2 ಇಂದ ಗ್ರೇಡ್ 1 ಇಂದ ಗ್ರೇಡ್ 2 ಇಂದ ಅವ್ರಿಗೆ 1ಗೆ ಪ್ರಮೋಷನ್ ಅನ್ನು ಕೊಟ್ಟರು ಸರ್. ಆಗ ಅದು 2008-2009 ನಾನು ಅದನ್ನೇ ನೋಡ್ತಾ ಇದ್ದೀನಿ. ಅವ್ರಿಗೆ ಕಂಡೀಷನ್ ಇದೆ, 20 ವರ್ಷ ಸರ್ವಿಸ್ ಯಾರು ಮಾಡಿದ್ದಾರೆ ಅವ್ರಿಗೆ ಅನುಭವನೇ ತರಬೇತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವುದೇ ನಿಯಮವಿಲ್ಲದೆ ಅವರನ್ನ ಪ್ರಮೋಟ್ ಮಾಡಿದ್ರು ಸರ್. ಬಟ್ ನಮಗೇನಾಯ್ತು ಅಂತಂದ್ರೆ ನಮ್ಗೆ 15 ವರ್ಷದ ಸರ್ವಿಸ್ ಅನ್ನ ಇಟ್ಟರು. ಮತ್ತೆ ಯಾರು 50 ದಾಟಿದೆ ಅವ್ರಿಗೆ ಈ ಒಂದು ಆದೇಶವನ್ನ ಮಾಡಿ ಅಲ್ಲೊಂದು ಪದ ಬಳಸ್ಬಿಟ್ರು ಸರ್ ಅವರು, 43 ನಿಯಮಾನುಸಾರ ಅಂತ. ಇದಾದ್ಮೇಲೆ ನಾವು ಎಷ್ಟು ಅರ್ಜಿಯನ್ನ ಸರ್ಕಾರಕ್ಕೆ ಕೊಟ್ಟರು ಕೂಡ ನಿಯಮಾನುಸಾರ 43ನೇ ನಿಯಮ ನಿಮಗೆ ಒಂದೇ ಒಂದು ಇನ್ಕ್ರಿಮೆಂಟ್ ಬರುತ್ತೆ ಅಷ್ಟೇ ವಿನಃ ನಿಮಗೆ ಬೆನಿಫಿಟ್ ಯಾವುದು ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಹೇಳಿ ಕಳಿಸ್ತಾ ಇದ್ದಾರೆ ಸರ್. ನಾವು ನಿರಂತರ ಪ್ರಯತ್ನ ಮಾಡೋಕ್ಕೆ ಅವ್ರು ಒಂದೊಂದು ಅರ್ಜಿಯನ್ನು ತಿಂಗಳ ಇಟ್ಕೊಂಡು ಇಲ್ಲಿವರೆಗೂ 15 ವರ್ಷ ನಾವೇನಾಗಿದೆ ಅಂದ್ರೆ ಏನು ನಮ್ಗೆ ಆಗಿಲ್ಲ. ಕೊಟ್ಟದನ್ನ ನಾವು ರಿಟೈರ್ಡ್ ಆದ ಕೂಡಲೇ ಪಡ್ಕೊಂಡ್ರು, ಅಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಸರ್. ನಮ್ದು ಡಿಮ್ಯಾಂಡ್ ಇಷ್ಟೇ ಸರ್, ಆವತ್ತಿನ ಆದೇಶ ನೀವೇನು ಮಾಡಿದ್ರಿ ಆ ಆದೇಶದಲ್ಲಿ 43ನೇ ನಿಯಮ ತೊಡಕಾಗಿದೆ ಅಂತ ಈಗ ಆಲ್ರೆಡಿ ನಾವು ಸಾಕಷ್ಟು ಸಾರಿ ಗಮನ ತಂದಿದ್ದೀವಿ, ಸರ್ಕಾರಕ್ಕೆ ಗಮನ ತಂದಿದ್ದೀವಿ, ಮಾನ್ಯ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಅಧಿಕಾರಿಗಳು ಅವತ್ತು ಚರ್ಚೆ ನಡೆದಾಗ ಇದರ ಬಗ್ಗೆ 43ನೇ ನಿಯಮವನ್ನು ಹೊರತುಪಡಿಸಿ ವಿಶೇಷ ಪ್ರಕರಣ ಅಂತ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೂಡ ಅವರು ಓರಲ್ ಅಲ್ಲಿ ಹೇಳಿದ್ದಾರೆ ಸರ್. ನಮ್ಮ ರೈಟಿಂಗ್ ಅಲ್ಲಿ ಏನು ಕೊಟ್ಟಿಲ್ಲ. ಈಗ ತಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅನುಕೂಲನ ತಾವು ದಯಮಾಡಿ ಈ ಮೂಲಕ ಒತ್ತಡ ಹೇಳಿ ಅಧಿಕಾರಿಗಳಿಗೆ ನಮ್ಗೆ ಅನುಕೂಲನ ನಿಮ್ಮಿಂದ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ನಿಮ್ಮ ವಿನಮ್ರವಾಗಿ ನಿಮ್ಮಲ್ಲಿ ಪ್ರಾರ್ಥನೆ
ಜಾರಕಿಹೊಳಿ ಇರ್ಬೋದು, ಅಹಮದ್ ಖಾನ ಇರ್ಬೋದು, ನಮ್ಮ ಜಮೀರ್ ಅಹಮದ್ ನೋಡಿ ಅವರ ಕಡೆ ಮುಸ್ಲಿಮರು ಸಹ ಇದರಲ್ಲಿದ್ದಾರೆ ಸರ್, ಅಲ್ಪಸಂಖ್ಯಾತರಿದ್ದಾರೆ, ಎಲ್ಲಾ ಸಮುದಾಯದವರು ಇದರಲ್ಲಿದ್ದೀವಿ. ಏನು 101 ಜಾತಿ ಎಸ್ಸಿನಲ್ಲಿ ಹೇಳ್ತಾರ 101 ಜಾತಿಯವರು ಇದರಲ್ಲಿದ್ದೀವಿ ಸರ್. ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮತ್ತೆ ಬೇಡ ಜಂಗಮರು ಇದ್ದಾರೆ. ಹೀಗೆ ಎಲ್ಲರೂ ಇರ್ತಕ್ಕಂಥವ್ರು ಏನು ಈ ಸಚಿವ ಸಂಪುಟದಲ್ಲಿ ಎಲ್ಲಾ ಮಿನಿಸ್ಟರ್ಗಳು ಇದ್ದಾರೆ, ಅವ್ರಿಗೆಲ್ಲ ಸಿದ್ದರಾಮಯ್ಯ ಹತ್ರ ಮಾತನಾಡಿ ದಯಮಾಡಿ ನಮ್ಮ ಈ ಏನು 21 ಅನ್ನೋದ್ರ ಆದೇಶ ದಯಮಾಡಿ ಜಾರಿಗೆ ಕೊಟ್ಟು ನಮಗೂ ಹೈಸ್ಕೂಲ್ ಮಾಡ್ದಾಗೆ ನಮಗೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ.